ಲೇ ಪದ್ದಪ್ಪ, ನೀನ್ ಎಷ್ಟು ಹೊತ್ತು ನಿತ್ರು ಅಷ್ಟೇ, ನಾನ್ ನಯ ಪೈಸಾ ಕೊಡಲ್ಲ. ಯಾಕೆ ಕೊಡಲ್ಲ? ಇತ್ಲಲ್ಲಿ ನಾನೇನ್ ದುಡ್ಡಿನ ಗಿಡ ಹಾಕಿದ್ದೀನ? ನೀನೇನಾದ್ರು ದುಡ್ಡಿನ ಗಿಡ ಹಾಕಿದ್ರೆ ಯಾರ ನಿನ್ನ ಹತ್ರ ದುಡ್ಡು ಕೇಳ್ತಾ ಇದ್ರು? ಹಿತ್ಲಿಗೆ ಹೋಗಿ ಕಟ್ ಮಾಡ್ಕೊಂಡು ಹೋಗಿ ದೋಸೆ ತಿನ್ಕೊಂಡ್ ಬರ್ತಾ ಇದ್ದೆ. ನಿನ್ನ ಜೊತೆಗಿರೋರೆಲ್ಲ ದುಡಿತಾ ಇದ್ದಾರೆ, ನಿನಗೆ ದುಡಿಯೋದಕ್ಕೆ ಏನು ದಾಡಿ ಅಂತೀನಿ? ದುಡಿಯೋದಕ್ಕೆ ಕೆಲಸ ಅನ್ನೋದು ಇರ್ಬೇಕಲ್ವಾ? ಕೂಲಿ ಮಾಡು, ಭಿಕ್ಷೆ ಬೇಡೋದೊಂದನ್ನ ಬಿಟ್ಟು ಬೇರೆ ಯಾವ ಕೆಲಸ ಬೇಕಾದ್ರೂ ಮಾಡು. ಕೆಲಸ ಮಾಡದೆ ನನಗೆ ಮುಖ ತೋರಿಸಿದ್ರೆ ಮಕ್ಕ ಹೊಡೆದು ಬಿಡ್ತೀನಿ. ಜಾಗ ಖಾಲಿ ಮಾಡ. ಮನೆಯವರೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಪಾಂಡುರಂಗ ಆಡಿರೋ ಮಾತುಗಳಿಂದ ನನಗೆ ಅತೀವವಾದ ಖೇದ ಉಂಟಾಗಿದೆ. ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಕೆಲಸ ಸಿಗುತ್ತೋ ಬಿಡುತ್ತೋ ಪರವಾಗಿಲ್ಲ, ಬೀದಿಲಿ ಬಿದ್ದಿರ್ತೀನಿ, ಆದ್ರೆ ಈ ಮನೆ ಹೊಸಲನ್ನ ನಾನು ತುಳಿಯೋದಿಲ್ಲ. ಇವತ್ತಿಗೆ ಈ ಮನೆ ಋಣ ತೀರ್ತು, ಇವತ್ತಿಗೆ ಈ ಮನೆ ಋಣ ತೀರ್ತು. ಋಣ ತೀರ್ತು, ಋಣ ತೀರ್ತು. ಮಾತೋಶ್ರೀ ರಂಗಮ್ನವ್ರೆ, ನಾನು ಹೈದರಾಬಾದಿಗೆ ಹಾಳಾಗಿ ಹೋಗ್ತೀನಿ. ಯಾವಾಗ ಬರ್ತೀನಿ ಅಂತ ಹೇಳಕ್ ಆಗಲ್ಲ. ಹೇಳೋಕ್ ಬರ್ತಾನೆ. ಲೇ ಮಗನೇ, ನೀನು ಇಲ್ಲ, ನಿನ್ ಹೆಂಡತಿನೂ ಇಲ್ಲ ಅಂದ್ರೆ ಹೇಗೋ? ನಾನು ಹೆಂಡ್ರಿಯಲ್ಲಿ ಏನೋ ಮೀಟಿಂಗ್ ಇದೆ ಅಂತ ಬಾಂಬೆಗೆ ಹೋಗಿದ್ದಾಳೆ. ನೀನು ಹೈದರಾಬಾದ್ ಹೊರಟೋದ್ರೆ ನಾನು ನಾಮ ಹಾಕೊಂಡು ಗೋವಿಂದ ಗೋವಿಂದ ಅಂತ ತಿರುಪತಿಗೆ ಹೋಗ್ಬೇಕಾಗುತ್ತೆ. ಅಷ್ಟು ದೂರ ಯಾಕೆ ಹೋಗ್ತೀರಾ? ಇಲ್ಲೇ ಇರೋ ವೆಂಕಟರಮಣ ಸ್ವಾಮಿಗೆ ಗೋವಿಂದ ಗೋವಿಂದ ಅಂತ ಹೇಳಿ. ಅಯ್ಯೋ ಲಾಮ ಲಾಮ. ಅಮ್ಮ, 15 ದಿನ ಆಯ್ತು, ಇಬ್ರು ಪತ್ತೇನೇ ಇಲ್ಲ. ನಾನು ಏನಮ್ಮ ಮಾಡ್ಲಿ? ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ವಲ್ಲ. ಪದ್ದುನು ಹೋಗಿ 15 ದಿವಸ ಆಯ್ತು. ಕೆಲ್ಸ ಸಿಕ್ತೋ ಇಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ. ಕೆಲಸ ಸಿಕ್ಕಿರುತ್ತೆ ಕಣೆ, ಇಲ್ಲ ಅಂದಿದ್ದೆ ಇಷ್ಟೊತ್ತು ಓಡ ಬಂದಿರೋನು. ತುಂಬಾ ಹಶ್ವಾಗ್ತಾ ಇದೆ. ಹೋಟ್ಲಿಗೆ ಹೋದ್ರೆ ದುಡ್ಡು ಖರ್ಚಾಗುತ್ತೆ. ಈ ಮನೆಗೆ ಎಂಟ್ರಿ ಕೊಡಬಾರ್ದು. ಯಾರಿದ್ದೀರಾ ಮನೆಯಲ್ಲಿ? ನಿಮಗೆ ಯಾರು ಬೇಕಾಗಿತ್ತು? ಅವ್ರಿಲ್ವಾ? ಅವನು ಅಂದ್ರೆ ನನ್ನ ಮಗ ಪಾಂಡುರಂಗನ. ಅವ್ರೇನೆ. ಅಯ್ಯೋ ಎಲ್ಲಪ್ಪ, ಪದ್ದುನ ಕೆಲಸ ಹುಡುಕು ಅಂತ ಓಡಿಸ್ಬಿಟ್ಟ. ಈಗ ಪದ್ದುನು ಪತ್ತೆ ಇಲ್ಲ, ಈ ನನ್ನ ಮಗನೂ ಪತ್ತೆ ಇಲ್ಲ. ನಾನು ಪದ್ದು ವಿಷಯನೇ ಮಾತಾಡೋದಕ್ಕೆ ಬಂದಲ್ಲ. ನೀವು ಮಾತಾಡ್ತಾ ಇರೋದು ಈ ಪದ್ದು ಬಗ್ಗೆನಾ? ನಾನು ಇದೇ ಪದ್ದು ಬಗ್ಗೆನೇ ನಾನು ಹೇಳ್ತಾ ಇರೋದು. ನಮ್ಮ ಅಣ್ಣನ ಜೊತೆ ಜಗಳ ಮಾಡ್ಕೊಂಡು ಕೆಲಸ ಹುಡುಕ್ತೀನಿ ಅಂತ ಮನೆ ಬಿಟ್ಟು ಹೋಗ್ಬಿಟ್ಟ. ಅವನ ಬಗ್ಗೆ ನಿಮ್ಗೆ ಗೊತ್ತಾ? ಗೊತ್ತು ಗೊತ್ತು, ಆ ವಿಷಯ ಹೇಳೋದಕ್ಕೆ ನಾನು ಬಂದಿರೋದು. ಪಾಪ ಪದ್ದುಗೆ ಬೇಜಾರಾಗ್ಬಿಟ್ಟಿದೆ. ಆಗದೆ ಇರುತ್ತಾ? ಪಾಪ ಈಗ ಕೆಲಸ ಸಿಕ್ಕಿದೆಯೋ ಏನೋ. ಆ ಸಂತೋಷ ಸುದ್ದಿ ಹೇಳೋದಕ್ಕೆ ನಾನು ಬಂದಿರೋದು. ನಾನು ನಿಮ್ ಪದ್ದು ಒಂದೇ ಜಾಗದಲ್ಲೇ ಕೆಲಸ ಮಾಡ್ತಿರೋದು. ಅಪ್ಪ, ನನಗೆ ಈಗ ಸಮಾಧಾನ ಆಯ್ತು. ಪಾಪ ಪದ್ದು ಒಂದ್ ಸಣ್ಣ ರೂಮ್ ಮಾಡ್ಕೊಂಡಿದ್ದಾನೆ. ಅವನ್ ಕಷ್ಟ ಕೇಳಕ್ ಆಗ್ತಿಲ್ಲ. ಉಟ್ಟು ಬಟ್ಟಲ್ಲೇ ಬಂದಿದ್ದಾನೆ. ಹಾಕೊಳ್ಳೋದಕ್ಕೆ ಒಂದ್ ಜೊತೆ ಬಟ್ಟೆ ಇಲ್ಲ, ಮಲ್ಕೊಳ್ಳೋದಕ್ಕೆ ಒಂದ್ ಚಾಪೆ ಇಲ್ಲ, ಊಟ ಮಾಡೋದಕ್ಕಂತೂ ದುಡ್ಡೇ ಇಲ್ಲ. ಸಂಬಳ ತಿಂಗಳು ಆದ್ಮೇಲೆ ಕೊಡ್ತಾರಂತೆ. ಅಲ್ಲಿವರೆಗೂ ಏನ್ ಮಾಡ್ತಾನೆ? ನಾನು ಆಗಾಗ 100-200 ಕೊಟ್ಟು ನನ್ನ ಕೈಲಾದ ಸೇವೆ ಮಾಡ್ತಾ ಇದ್ದೀನಿ. ಅಪ್ಪ ಪುಣ್ಯಾತ್ಮ, ಏನಪ್ಪ ನಿನ್ ಹೆಸರು? ಧನಶೇಖರ ಅಂತ. ಇನ್ನು 3 ತಿಂಗಳಲ್ಲಿ ಪದ್ದು ಸರಿ ಹೋಗ್ಬಿಡ್ತಾನೆ. ಆಮೇಲೆ ನಿಮ್ಮನ್ನೆಲ್ಲ ತಿರುಪತಿ ಕರ್ಕೊಂಡು ಹೋಗ್ತಾನೆ ದರ್ಶನಕ್ಕೆ. ಈ ಸಂತೋಷದ ವಿಷಯನ ನಿಮ್ಗೆಲ್ಲ ಹೇಳಿ ಒಂದೇ ಒಂದ್ ಲೋಟ ನೀರ್ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ನೀರೇನು ಜ್ಯೂಸೇ ಮಾಡ್ಕೊಂಡ್ ಬರ್ತೀನಿ ರೀ. ಏನ್ ನೋಡ್ತಿದ್ಯಾ? ಕೂಡ್ಸು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಮತ್ತೆ ಪದ್ದು ನಿಮಗ್ ಸಿಗ್ತಾನಾ? ಸಿಗ್ದೇ ಇರ್ತಾನೇನಮ್ಮ. ಒಂದೇ ಕಡೆ ಇಬ್ರು ಕೆಲಸ ಮಾಡೋದು ಅಂದ್ಮೇಲೆ ನಂದು ಸ್ವಲ್ಪ ದೊಡ್ಡ ಕೆಲಸ, ಅವನು ಸ್ವಲ್ಪ ಚಿಕ್ಕ ಕೆಲಸ ಅಷ್ಟೇ. ಅವನು ಮುಂಚಿನಂಗೆ ದಪ್ಪ ಇಲ್ಲ, ಸಣ್ಣಗೆ ಸ್ವರ್ಗೋಗ್ಬಿಟ್ಟಿದ್ದಾನೆ. ವ್ಯಸನ, ಮದುವೆ ಆಗಿಲ್ಲ ಅಂತ ನನ್ನ ಹತ್ರನೂ ಹೇಳ್ದ, ಯಾವ್ದಾರು ಚೆನ್ನಾಗಿರೋ ಹುಡುಗಿ ಇದ್ರೆ ನೋಡು ಅಂತ. ನಂದೇ ಮ್ಯಾರೇಜ್ ಬೀಳ ಇದೆ, ಆದ್ರೆ ಕೆಲಸ ಇಲ್ಲದೆ ಇರೋರಿಗೆ ಯಾರಪ್ಪ ಹೆಣ್ಣು ಕೊಡ್ತಾರೆ? ನಾನು ತಿಂಡಿ ತಂದು ಕೊಡ್ತೀನಿ, ತಗೊಂಡು ಹೋಗಿ ಪದ್ದು ಕೊಡಪ್ಪ. ನಾನು ಊರೂರು ಸುತ್ಕೊಂಡು ಟೂರ್ ಮೇಲೆ ಇರ್ತೀನಿ. ನನ್ನೊಂಥರ ಟೂರಿಂಗ್ ಜಾಬ್. ನೀವು ತಿಂಡಿ ಕೊಟ್ರೆ ತಗೊಂಡೋಗಿ ಕೊಡೋಷ್ಟರಲ್ಲಿ ಹಳಸೋಗ್ಬಿಡುತ್ತೆ. ಅದ್ರ ಬದಲು ಅವನ ಖರ್ಚಿಗೆ ಅಂತ ಒಂದ್ 2,000 ರೂಪಾಯಿ ಚಾಪೆ, ದಿಂಬು, ಬಟ್ಟೆ ಎಲ್ಲ ಕೊಟ್ರೆ ತಗೊಂಡೋಗಿ ಪದ್ದಕ್ಕೆ ತಲುಪಿಸ್ಬಿಡ್ತೀನಿ. ತಗೊಳ್ಳಿ ಜ್ಯೂಸು. ಅಯ್ಯೋ, ನಾನು ಬಂದು ನಿಮ್ಗೆಲ್ಲ ತೊಂದರೆ ಕೊಡ್ತಾ ಇದ್ದೀನಿ. ತೊಂದ್ರೆ ಏನಿಲ್ಲ, ಹಣ್ಣುಗಳು ಮಿಕ್ಕೋಗಿತ್ತು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಜ್ಯೂಸಿಗೆ ಬಂದ್ಬಿಡ್ತು ನೋಡಿ. ತಗೊಳ್ಳಿ. 1 ನಿಮಿಷ ಬಂದೆ. ನಮ್ಮ ಪದ್ದುಗೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಅಂದ್ರೆ ತುಂಬಾ ಇಷ್ಟ. ಇದನ್ನ ಮಲಿದೆ ಅವನಿಗೆ ಕೊಟ್ಬಿಡಿ. ಕೊಡ್ತೀನಮ್ಮ. ಇದು ಎಲ್ಲ ಇಟ್ಕೊಳ್ಳೋದಕ್ಕೆ ಜೇಬ್ ಸಾಕಾಗೋದಿಲ್ಲ, ಒಂದು ಬ್ಯಾಗ್ ಕೊಡ್ತೀರಾ? ತಂದೆ ತಂದೆ ತಂದೆ.
ತಗೊಳ್ಳಿ, ಇದೆಲ್ಲ ಪದ್ದು ಹಾಕೊಳ್ಳೋ ಡ್ರೆಸ್ಗಳು. ಐರನ್ ಆಗಿದೆ ಅಂತ ಹೇಳ್ಬಿಡಿ. ಚಾಪೆ ದಿಂಬು ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮ. ಒಂದ್ ನಿಮಿಷ ತಂದೆ. ಅಮ್ಮ, ಇದನ್ನೆಲ್ಲ ತಿಂದಾದ್ಮೇಲೆ ದಾಹ ಹಾಕುತ್ತಲ್ಲ, ಅದಕ್ಕೆ 1-2 ಲೀಟರ್ ನೀರ್ ಬೇಕಾಗಿತ್ತು. ನಿಮಗ ಅಲ್ಲಲ್ಲ, ಪದ್ದುಗೆ. ತಂದೆ ತಂದೆ ತಗೊಳ್ಳಿ ಚಾಪೆ ದಿಂಬು. ಅಮ್ಮ ಏನೋ ಪದ್ದು ಖರ್ಚಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಹೌದಾ ಅಮ್ಮ? ಹಾಗೆ ಬರ್ತಾ ದುಡ್ಡು ತಗೊಂಬ ಅಮ್ಮ. ನೀರು 2,000 ಇದೆ. ಭದ್ಲಾ ಭದ್ಲಾ. ನೀವೇನು ಯೋಚನೆ ಮಾಡ್ಬೇಡಿ, ಹೋದ್ ಕೂಡ್ಲೆ ಪದ್ದಕ್ಕೆ ತಲುಪಿಸ್ತೀನಿ. ಅಮ್ಮ, ನಾನಿಲ್ಲಿ ಬರ್ತೀನಿ. ಪದ್ದುನ ನಾನು ಕೇಳಿದೆ ಅಂತ ಹೇಳಿ. ಪದ್ದು ಬಗ್ಗೆ ನೀವ್ ಯೋಚನೆ ಮಾಡೋದನ್ನೇ ಬಿಟ್ಬಿಡಿ. ಪದ್ದು ಪದ್ದು, ಮೈ ಗಾಡ್, ಪದ್ದು ಎಲ್ಲಿ ಹೋದ? ಹಬಿ ಹಬಿ, ಮನೇಲಿ ಯಾರು ಇಲ್ಲ ಆಯ್ತಮ್ಮ. ಸುತ್ತಾಟ ಮೆರೆದಾಟ ಎಲ್ಲ. ಅತ್ತೆ ಡೋಂಟ್ ಟಾಕ್ ರಬೇಶ್. ನಾನ್ ಹೋಗಿದ್ದು ಸುತ್ತಾಡೋಕೆ ಮೆರೆದಾಡೋಕೆ ಅಲ್ಲ, ಮೀಟಿಂಗ್ಗೆ. ನಿನ್ನ ಗಂಡ ಹೈದರಾಬಾದ್ಗೆ ಹೋದ. ಪದ್ದು ಮನೇಲಿ ಜಗಳ ಮಾಡ್ಕೊಂಡು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಮೈ ಗಾಡ್, ರಿಯಲಿ? ಹಬಿ, ಪದ್ದು ಬಗ್ಗೆ ಗಮನಿಸ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿರ್ಲಿಲ್ಲ. ಅದ್ ಹೇಗ್ರಿ ನಾನು ಇಲ್ದೆ ಅವ್ನ ಆಚೆ ಕಡೆ ಸೆಂಡ್ ಮಾಡ್ತೀರಾ? ಅಯ್ಯ, ಪದ್ದ ಕೆಲಸ ಸಿಕ್ಕಿದೆಯಲ್ಲ, ನೀನ್ ಯಾಕೆ ಬಡ್ಕೋತೀಯ? ತೆಪ್ಪಗಿರು. ಪದ್ದು ಕೆಲಸ ಸಿಕ್ಕಿದ್ಯಾ? ಯಾರು ಹೇಳಿದ್ದು? ಯಾರೋ ಧನಶೇಖರ ಅನ್ನೋಳು ಬಂದಿದ್ಲು. ಲೇ ಪಲ್ಲು, ಹೇಳೆ. ಹೌದು ಅಣ್ಣಯ್ಯ, ಅವನ ಜೊತೆನೆ ಅಂತೆ ಪದ್ದು ಕೆಲಸ ಮಾಡೋದು. ಅದಕ್ಕೆ ಅಮ್ಮ ಖುಷಿಯಾಗಿ 2,000 ರೂಪಾಯಿ ಕ್ಯಾಶು, ಚಕ್ಲಿ, ಕೋಡ್ಬೇಳೆ, ನಿಪ್ಪಟ್ಟು, ಚಾಪೆ, ದಿಂಬು ಅಷ್ಟೇ ಅಲ್ಲ 2 ಲೀಟರ್ ನೀರು ಕೂಡ ಕೊಟ್ಕೊಳ್ಸಿದ್ರು. ನೀನ್ ನೋಡ್ಲಿ ಅಂತ ಅವ್ರ ಫೋಟೋ ತಕೊಂಡಿದೀನಿ. ಇಲ್ಲಿ ನೋಡು. ಈ ಧನಶೇಖರನ ಮಗನೇ, ಅವನು ನಿನಗೆ ಗೊತ್ತೇನೋ? ಗೊತ್ತಿಲ್ಲದೆ ಏನು ಶ್ರೀಮಂತರ ತರ ಸೋಗಾಗ್ತಾನೆ. ನಂಬರ್ 1 ಫ್ರಾಡು. ರಾಮ ರಾಮ, ಫ್ರಾಡ. ಅವ ಮೋಸ ಮಾಡ್ದ, ಎಲ್ಲ ಹೊಡ್ಕೊಂಡು ಹೋದ. ಆದ್ರೆ ಅಣ್ಣಯ್ಯ, ಪದ್ದು ಜೊತೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ. ಅವ ಹೇಳ್ದಂತ ಕೊಟ್ಟು ಬಿಡೋದೆ ನಮ್ಮ. ಪದ್ದು ಕೆಲಸ ಸಿಕ್ಕಿದಿದ್ರ ಅವ್ನು ಸುಮ್ನೆ ಇರ್ತಿದ್ನ? ಬಂದು ಹೇಳ್ತಿದ್ದ. ಎಂತೆಂತ ಮೋಸಗಾರರು ಇರ್ತಾರಣ್ಣಯ್ಯ. ಸಾಕು ಸುಮ್ನಿರಮ್ಮ. ನಿಮ್ಮಂತ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಮತ್ತೆ ಆ ಧನಶೇಖರ ನೋಡೋದಕ್ಕೆ ದೊಡ್ಡ ಶ್ರೀಮಂತನ ಥರ ಕಾಣ್ತಿದ್ನಲ್ಲೋ. ನಿಮ್ಮಂತ ದಾನಿಗಳು ಇರ್ತಾರಲ್ಲ, ಬಿಟ್ಟಿ ಹಣ ಸಿಕ್ಕಿದ್ರೆ ಎಲ್ರು ಶ್ರೀಮಂತರಾಗ್ಬಿಡ್ತಾರೆ. ಆ ಧನಶೇಖರ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಟೋಪಿ ಹಾಕೋದೆ ಅವನ ಕೆಲಸ. ಅಂತವ್ರು ನೋಡಿನೇ ಟೋಪಿ ವಾಲ ಸಿನಿಮಾ ಬಂದಿದ್ದು. ಅವ ಶ್ರೀಮಂತ ಆಗಿದ್ರು ಸ್ವಂತ ದುಡ್ಡಲ್ಲಿ ನಯ ಪೈಸಾ ಬಿಟ್ಟಲ್ಲ. ನಿಮ್ಮಂತ ಬಕ್ರಗಳ ಮೇಲೆ ಬಂಡೆ ಎಳಿತಾನೆ ಜೀವನ ಸಾಗಿಸ್ತಾನೆ. ಹಬಿ, ಅಕಸ್ಮಾತ್ ಆಗಿ ಏನೋ ಮಿಸ್ಟೇಕ್ ಆಗೋಗಿದೆ. ಯಾಕ್ರಿ ಅದನ್ನ ಹೇಳ್ಕೊಂಡು ಆಡ್ಕೋತೀರಾ? ಆ ಧನಶೇಖರನ್ನ ಮೊದಲು ಬ್ರಿಂಗ್ ಮಾಡಿ. ಬ್ರಿಂಗ್ ಮಾಡೋದಕ್ಕೆ ಅವನು ಸಿಗಬೇಕಲ್ಲ. ಹಬಿ, ಅವನ್ ಗೊತ್ತು ಅಂತೀರಾ? ಅವ್ನ್ ಮನೆ ಗೊತ್ತಿರಲ್ವಾ ನಿಮ್ಗೆ? ಗೊತ್ತು. ಹಾಗಿದ್ರೆ ಅವನಿಗೆ ಸರಿಯಾದ ಲೆಸನ್ನ ಟೀಚ್ ಮಾಡಿ. ಪ್ರೇಮ, ಏಯ್, ಏನೇ ಮಾಡ್ತಾ ಇದ್ಯಾ? ನಡು ಮನೆಯಲ್ಲಿ ಒಳ್ಳೆ ಪಾಮ್ಲಿ ನಾಯಿ ತರ ಕೂತಿದ್ಯಲ್ಲ, ಕೆಲಸ ಮಾಡೋದ್ ಬಿಟ್ಟು ಏನ್ ಅನ್ಕೊಂಡಿದ್ಯ ನೀನು? ಅಕ್ಕ, ತುಂಬಾ ತಲೆನೋವು. ಒಂದ್ ಕಪ್ ಕಾಫಿ, 1 ಮಾತ್ರೆ ಬೇಕಿತ್ತು. ನಿಮ್ಮಪ್ಪಂಗೆ 1 ಲಕ್ಷ ಕೊಟ್ಟು ನಾನು ಚೌರ ಮಾಡ್ಕೊಂಡು ಸಾಕಾಯ್ತು. ಈಗ ನಿಂಗೆ ಏನೇನ್ ಬೇಕು ಅಂತ ಸಪ್ಲೈ ಮಾಡಕ್ಕೆ ಏನೇ ಅನ್ಕೊಂಡಿದ್ಯಾ? ಸಾಕ್ ಮಾಡಿ ನಿನ್ ನಾಟಕನ. ತಲೆನೋವು ಅನ್ನೋದು 1 ಲೋಟ ಕಾಫಿ ಕುಡಿಯೋದು ಮಾತ್ರನ ಬಿಸಾಕೋದು. ನೋಡೋ, ದಿನಕ್ಕೆ 1 ಕಾಫಿ 2 ಊಟ ಅಷ್ಟೇ. ನಿಮ್ಮಪ್ಪನಿಗೆ ದುಡ್ಡು ಕೊಟ್ಟು ಕೊಟ್ಟು ಸಾಕಾಗೋಗಿದೆ. 1 ನಯ ಪೈಸನು ವಾಪಸ್ ಬರ್ಲಿಲ್ಲ. ಬಾಯಿ ಮುಚ್ಕೊಂಡು ಕೆಲಸ ಮಾಡಕ್ಕೆ ಏನೇ ಬಂದಿಲ್ಲ ನಿನಗೆ ದೋಡಿ. ಒಂದ್ಸಲ ತಲೆನೋವು ಅಂತ ಏನಾದ್ರು ಕೆಲಸ ಮಾಡೋದು ತಪ್ಪಿಸ್ಕೊಂಡು ಹಾಕ್ತೀನಿ ನೋಡು. ನಮಸ್ಕಾರ. ನಮಸ್ಕಾರ. ಧನಶೇಖರ್ ಅವರು ಮನೇಲಿದ್ದಾರ? ನೀವು? ಶಾಲಿನಿ ಅಂದ್ರೆ ನೀವೇ ತಾನೆ? ಹೌದು, ಧನಶೇಖರ್ ಅವರು ನಮ್ಮ ಯಜಮಾನ್ರು. ಅವ್ರು ನಿಮಗೆ ಗೊತ್ತಾ? ಗೊತ್ತು, ತುಂಬಾ ಚೆನ್ನಾಗಿ ಗೊತ್ತು. ತುಂಬಾ ದೊಡ್ಡ ಮನುಷ್ಯರು. ಆಗಾಗ ನಮ್ಮ ಮನೆಗೆ ಬಂದು ತುಂಬಾ ಸಹಾಯ ಮಾಡ್ತಿದ್ರು. ಅದಕ್ಕೆ ನಿಮ್ಮ ಮನೇಲಿ 1-2 ದಿನ ಇದ್ದು ಕೆಲಸ ಮಾಡಿ ಅವ್ರ ಋಣನ ತೀರಿಸ್ಬೇಕು ಅಂತ ಆದೇಶ ಬಂದಿದೆ. ಯಾರಿಂದಾನು? ನಮ್ಮ ಕುಲದೈವ ಗಂಡುಗಲೇಶ್ವರನಿಂದ. 1-2 ದಿನ ನಿಮ್ಮ ಮನೇಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ಮ ಋಣನ ತೀರಿಸ್ಬಿಡ್ತೀನಿ. ಕೆಲಸ ಮಾಡಿ ಆಮೇಲೆ ಸಂಬಳ ಗಿಂಬಳ ಕೇಳ್ಬಿಟ್ರೆ? ಸಂಬಳ ಗಿಂಬಳ ಏನು ಬೇಡ, ನನ್ನ ಅಡ್ಗೆನ ನಾನೇ ನೋಡ್ಕೊಳ್ತೀನಿ. ನಿಮ್ಮ ಮನೇನ ಕ್ಲೀನ್ ಮಾಡ್ತೀನಿ. ಹೌದು,
ನಿಮ್ ಮನೆಯಲ್ಲಿ 2 ನಲ್ಲಿ ಲೀಕ್ ಆಗ್ತಿದೆ ಅಂತ ಗೊತ್ತಾಯ್ತು. ಹೌದು, ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಎಲ್ಲ ಮನೆಯಲ್ಲೂ ಲೀಕ್ ಆಗೋ ನಲ್ಲಿಗಳು ಇದ್ದೇ ಇರುತ್ತೆ. ನೀವು ನಲ್ಲಿ ರಿಪೇರಿ ಮಾಡ್ತೀರಾ? ನನಗೆ ಪ್ಲಂಬಿಂಗ್ ಕೆಲಸ ಎಲ್ಲ ಬರುತ್ತೆ. ಸ್ಪಾನರು, ಸ್ಕ್ರೂ ಡ್ರೈವರು ಎಲ್ಲ ತಂದಿದ್ದೀನಿ. ಹೌದು, ಈ ಹುಡುಗಿ ಯಾರು? ಇವಳ ಪ್ರೇಮ ಅಂತ, ಮನೆ ಕೆಲಸದವಳು. ಇವ್ರಪ್ಪಂಗೆ ಸಾಲ ಕೊಟ್ಟು 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 ಸಾಕಾಗೋಗಿದೆ. 1 ಲಕ್ಷ ರೂಪಾಯಿ ಸಾಲ ಮಾಡಿ ಕುಡ್ದು 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 ನೆಗದ್ ಬಿದ್ದೋದ. ದಿಕ್ಕುದೆಸ ಇಲ್ವಲ್ಲ, ಅದಕ್ಕೆ ನಾವೇ ನೋಡ್ಕೊಂತಾ ಇದ್ದೀವಿ. ಏನೇ ಏನೇ ಮುಖನ ಹಾಗೆ ನೋಡ್ತಾ ಇದ್ಯಾ? ಕರ್ಕೊಂಡು ಹೋಗಿ ಮನೇಲಿರೋ ನಲ್ಲಿಗಳನ್ನೆಲ್ಲ ತೋರ್ಸು. ಇವಳಿಗೊಂದು ಇನ್ನೊಂದು ರೇಟ್ ಹಾಕ್ಬೇಕಿತ್ತಲ್ಲ. ಈ ಸಣಕ್ಲು ನನ್ನ ಮಗ ಬಂದಿಲ್ಲ ಅಂದಿದ್ರೆ ತದಕ್ತಾ ಇದ್ದ ಹಂಗೆ. ಸರಿಯಾದ ಟೈಮಿಗೆ ಒಕ್ಕರ್ಸ್ಕೊಂಡ್ಬಿಟ್ಟ. ಪ್ರೇಮ, ಎಲ್ಲಿ ಆ ಕಳ್ಳ ಧನಶೇಖರ? ಯಜಮಾನ್ರು ಮನೇಲಿಲ್ಲ. ನೀನ್ ಯಾಕೆ ಇಲ್ಲಿ ಬಂದು ತಗ್ಲಾಕೊಂಡಿದ್ಯಾ? ಅಯ್ಯೋ, ಅದೊಂದು ದೊಡ್ಡ ಕತೆ. ನಮ್ಮಪ್ಪ ಕುಡಿಯೋಕೆ ಅಂತ ಆಗಾಗ ಇವ್ರ ಹತ್ರ 100, 200, 500 ಸಾಲ ಮಾಡ್ತಿದ್ದ. ಅವನು ಕುಡ್ದು ಕುಡ್ದು ಸತ್ತೋದ. ಆ ಸಾಲ ಈಗ 1 ಲಕ್ಷ ಆಗಿದೆಯಂತೆ. ಅದಕ್ಕೆ ನನ್ನನ್ನು ಕರ್ಕೊಂಡು ಬಂದು ಇವ್ರ ಮನೇಲಿ ಕೆಲ್ಸಕ್ಕೆ ಹಾಕೊಂಡಿದ್ದಾರೆ. ನಾನ್ ದುಡ್ದಿದ್ ಸಂಬಳ ಎಲ್ಲ ಬರೀ ಬಡ್ಡಿಗೆ ವಜಾ ಆಗ್ತಿದ್ಯಂತೆ. ನೀನು ಜೀವನ ಪೂರ್ತಿ ಕೆಲಸ ಮಾಡ್ತಾನೆ ಇರ್ಬೇಕು. ಬರೀ 2 ಹೊತ್ತು ಊಟ ಹಾಕ್ತಾರೆ, ದಿನ ಪೂರ್ತಿ ಹೊಡಿತಾರೆ. ಬುದ್ದುಗೆ ಇವಳು ಸರಿಯಾದ ಜೋಡಿ ಆಗ್ತಾಳೆ. ಆ ಪ್ರೇಮ, ನಿನಗೆ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತೀನಿ, ನನ್ನ ಜೊತೆ ಬರ್ತೀಯಾ? ನನ್ಗಿಷ್ಟ ಆಗೋ ಹುಡ್ಗನ್ ಜೊತೆ ಮದ್ವೆ ಮಾಡ್ಸೋದಾದ್ರೆ ಖಂಡಿತ ಬರ್ತೀನಿ. ಆದ್ರೆ ಈ ಅಮ್ಮ ಬಿಡ್ಬೇಕಲ್ಲ. ಗೊತ್ತು ತಾನೆ ನಾನು ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕ್ಕೆ ಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಗಂಡುಗಲೇಶ್ವರನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ನನ್ನ ಜೊತೆ ಬಾ. ಬರ್ತೀನಿ ಅಣ್ಣಯ್ಯ. ಪ್ರೇಮ, ಏನೋ ಮಾಡ್ತಿದ್ಯಾ ಆ ಕೆಲಸಗಾರನ ಜೊತೆ? ಸರಿಯಾಗಿದೆ, ಕಂತೆಗೆ ತಕ್ಕ ಬಂತೆ. ಶಾಲಿನಿ ಅವ್ರೆ, ಇಂಥ ಸೋಮಾರಿನ ಮನೇಲಿ ಇಟ್ಕೊಂಡಿದ್ದೀರಾ? ಚೆನ್ನಾಗಿ ಬೋರ್ದು ಬುದ್ಧಿ ಹೇಳ್ಬಾರ್ದ? ಇವತ್ತು ಈ ಸೋಮಾರಿಗೆ ಊಟ ಹಾಕ್ಬೇಡಿ. ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಪ್ಪ. ಇವತ್ತು 7 ಪಾಲಿನ ಊಟನು ನಿನಗೆ ಹಾಕ್ತೀನಿ. ತಾಯಿ, ನೀವೆಷ್ಟು ಒಳ್ಳೆಯವರು. ಧನುಶೇಖರ್ಗಿಂತ ನೀವೇ ಒಳ್ಳೆಯವರು. ಅವರು ಆಚೆ ಕಡೆ ದುಡಿತಾರೆ, ನೀವು ಮನೆ ಒಳಗೆ ದುಡಿತೀರಾ. ಆಚೆ ಕಡೆ ಬಿಡಿ, ಕತ್ತೆ ಕೂಡ ದುಡಿಯುತ್ತೆ. ಆದ್ರೆ ಮನೆ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು. ನಿಜ ಕಣಪ್ಪ, ಆದ್ರೆ ಈ ಮಾತು ನಮ್ಮ ಯಜಮಾನ್ರು ಅರ್ಥ ಮಾಡ್ಕೊಳ್ಳಲ್ವೇ? ನೋಡಿ, ನಮ್ಮ ಮನೇಲಿ ಒಂದು ಮದುವೆ ಇದೆ, ತುಂಬಾ ಕೆಲಸಗಳಿರುತ್ತೆ. ಹಾಗಾಗಿ ಒಬ್ರು ಕೆಲಸಗಾರರು ಬೇಕಿತ್ತು. ಧನಶೇಖರ್ ಇದ್ದಿದ್ರೆ ನಾನು ಅವ್ರನ್ನೇ ಕೇಳ್ತಾ ಇದ್ದೆ. ಅಯ್ಯೋ, ಇದಳಲ್ಲ ಈ ಮೂದೇವಿ, ಇವಳನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ. ಮಾಡ್ಲಿಲ್ಲ ಅಂದ್ರೆ ಮಕ್ಕಕ್ಕೆ ಹೊಡಿರಿ. ಇಲ್ಲಕ್ಕ, ನಾನೆಲ್ಲೂ ಹೋಗಲ್ಲ. ಏಯ್, ಇಲ್ಲೇನ್ ಕೆಲಸ? ಮದ್ವೆ ಮನೆ ಅಂದ್ಮೇಲೆ ಬೇಜಾನ್ ಕೆಲಸಗಳಿರುತ್ತೆ. ಹೋಗು, ಅವ್ರಿಗೂ ಸಹಾಯ ಆಗುತ್ತೆ. ಮದುವೆ ಮನೆ ಹುಡುಗಿನ ಈ ತರ ಕರ್ಕೊಂಡು ಹೋದ್ರೆ ನೋಡಿ ಜನ ಮಕ್ ಹೋಗಿ ಅಲ್ವಾ? ಹೇಳಿ ಕೇಳಿ ಸಾವುಕಾರರ ಮದುವೆ. ಒಂದೊಳ್ಳೆ ಸೀರೆ ಉಡ್ಸಿ ಒಂದ್ ಸ್ವಲ್ಪ ಒಡವೆನ ಮೈ ಮೇಲೆ ಹಾಕಿ ಕಳ್ಸಿದ್ರೆ ಆಗ ನಮ್ ಪೈಕಿ ಅಂತ ಹೇಳ್ಕೊಳ್ಬಹುದು. ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ. ಸರಿ, ಹಾಗೆ ಆಗ್ಲಿ. ಒಂದ್ ಜೊತೆ ಬಳೆ, ಒಂದ್ ಜೊತೆ ಸರ, ಒಂದ್ ಜೊತೆ ಓಲೆ ಹಾಕಿ ಕಳಿಸ್ತೇನೆ. ಆದ್ರೆ ಹುಡುಗಿ ಒಡವೆ ಹುಷಾರಾಗಿ ಬಂದ್ ಮನೆಗೆ ಸೇರ್ಬೇಕು. ನೀವೇನು ಯೋಚನೆ ಮಾಡಬೇಡಿ, ನಾಡೇನೇ ಕರ್ಕೊಂಡ್ ಬರ್ತೀನಿ. ಹುಡುಗಿ ಇಷ್ಟೊಂದು ಸುಂದರವಾಗಿದ್ದಾಳೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸೋಪ್ ಹಚ್ಚಿ ಸ್ನಾನ ಮಾಡಿಸಿದ್ರೆ ಕಂತ್ರಿ ನಾಯಿಗಳು ಜೂಲ್ ನಾಯಿ ತರ ಕಾಣುತ್ತೆ. ಹುಡುಗಿನ ನಾಡಿದ್ದೆ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದ ತಕ್ಷಣ ಸೀರೆನ ಒಡವೆನ ಬಿಚ್ಚಿಸ್ಕೊಂಡ್ಬಿಡಿ. ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ನಮ್ಮ ಯಜಮಾನ್ರು ಇದನ್ನೇ ಹೇಳ್ತಾರೆ. ಎಲ್ಲ ಕಳ್ ನನ್ ಮಕ್ಳು ಮುಂದೆನೆ ಮೋಸ ಮಾಡ್ತಾರೆ. ಹೌದಪ್ಪ, ನೀನ್ ಹೇಳಿದ್ ನಿಜ. ಕರ್ಕೊಂಡು ಹೋಗ್ಲಾ? ನೋಡಮ್ಮ, ಮದುವೆ ಮನೆಯಲ್ಲಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಇರಬೇಕು. ಭಟ್ರನ್ನ ಪರಿಚಯ ಮಾಡ್ಕೊಂಡು ನಾಡ್ಬೇಕು, ಚಿರೋಟಿ ಬೇಕು ಅಂತ ಗಲಾಟೆ ಮಾಡಿದ್ರೆ ಮಕ್ಕ ಹೊಡೆದ್ಬಿಡ್ತೀನಿ. ಬಾ ಬಾ ಬಾ. ಬಹಳ ಒಳ್ಳೆ ಹುಡುಗ. ಯಾಕೆ ಹೆದರ್ಕೋತಿದ್ಯಾ? ನಿಮ್ಗೆ ಗೊತ್ತಿಲ್ಲ, ನಾವಿನ್ನೂ ಅವ್ನ ಮನೆ ಹತ್ರನೇ ಇದೀವಿ. ಮನೆಗೆ ಹೋದ ತಕ್ಷಣ ಹೆಂಡತಿ ಎಲ್ಲ ವಿಷಯ ಹೇಳ್ಬಿಡ್ತಾಳೆ. ಅವ್ನ ಅದೇ ಬೈಕಲ್ಲಿ ಬಂದು ನಮ್ಮನ್ನ ಹಿಡ್ದಾಕ್ತಾನೆ. ಬೇಗ ಬಾ, ಬಸ್ಸಲ್ಲಿ ಹೋಗೋಣ. ಮಧ್ಯಾಹ್ನ 3 ಗಂಟೆ ತನಕ ಬಸ್ ಇಲ್ಲ. ಇರೋದು 2 ಬಸ್, ಒಂದು ಬೆಳಿಗ್ಗೆ, ಇನ್ನೊಂದು ಮಧ್ಯಾಹ್ನ. ಹೀಗೆ ಕತೆ ಹೊಡಿತಾ ನಿಲ್ತೀಯೋ ಇಲ್ಲ ನನ್ನ ಜೊತೆ ಬರ್ತೀಯ? ಬೇಗ ಬಾ. ಶಾಲಿನಿ, ತಗೋ ಜ್ಯೂಸು. ಒಂದ್ ಅಂಗಡಿಗೆ ಹೋಗಿದ್ದೆ, ಕೊಡ್ಕೊಂಡ್ ಬಂದೆ. ಮಜಾ ಮಾಡು.
ಅಲ್ಲ ರೀ, ದಿನ ಒಂದೊಂದ್ ಕಡೆ ಹೋಸಿಯಾಗಿ ಹೊಡ್ಕೊಂಡ್ ಬರ್ತೀರಲ್ಲ, ಸಿಗಾಕೊಂಡ್ಬಿಟ್ರೆ ಏನ್ ಮಾಡೋದು? ಹುಡ್ದಾಗಿಂದ ಇದೇ ಕಸುಬ್ ಮಾಡ್ತಾ ಇದ್ದೀನಿ, ಯಾವತ್ತೂ ಸಿಕ್ಕಾಕೊಂಡಿಲ್ಲ, ಇವತ್ತು ಸಿಕ್ಕಾಕೊಂಡ್ಬಿಡ್ತೀನ. ಪ್ರೇಮ ಪ್ರೇಮ ಅವಳಿಲ್ಲ, ಮದ್ವೆಗೆ ಹೋಗಿದ್ದಾಳೆ. ಏನು ಮದ್ವೆ ಕಳಿಸ್ತೀಯಾ? ಯಾರ ಜೊತೆ ಕಳಿಸ್ದೆ? ಯಾಕೆ ಕಳಿಸ್ದೆ? ಅದೇ ನಿಮ್ ಫ್ರೆಂಡ್ ಪಾಂಡುರಂಗ ಅಂತಿದ್ರಲ್ಲ, ಅವರು ನಿಮ್ಮನ್ನ ಹುಡ್ಕೊಂಡು ಮನೆಗ್ ಬಂದಿದ್ರು, ಕುಳಾಯಿನೂ ರಿಪೇರಿ ಮಾಡಿದ್ರು ಫ್ರೀಯಾಗಿ. ಅದ್ಯಾಕೆ? ಅದೇನೋ ಹರಕೆ ಅಂದ್ರಪ್ಪ. ಆಮೇಲೆ ಮದ್ವೆ ಮನೆಗೆ ಪ್ರೇಮನ ಹಾಗೆ ಕಳ್ಸಕ್ಕಾಗುತ್ತೇನ್ರಿ? ಅದಕ್ಕೆ ರೇಷ್ಮೆ ಸೀರೆ ಉಡಿಸಿ ಒಂದಷ್ಟು ಒಡವೆಗಳನ್ನ ಹಾಕಿ ಕಳ್ಸಿದೀನಿ. ನಾಡಿದ್ದ ಪಾಂಡುರಂಗ ಅವರು ಜೋಪಾನ ಕರ್ಕೊಂಡ್ ಬಂದ್ಬಿಡ್ತಾರಂತೆ. ಯಾವ ಪಾಂಡುರಂಗನೋ ಏನೋ, ಯಾವನಿಗೆ ಗೊತ್ತು? ಊರವ್ರಿಗೆಲ್ಲ ಮೋಸ ಮಾಡೋನ್ ನಾನು, ನನಗೆ ಮೋಸ ಮಾಡೋನೊಬ್ಬ ಹುಟ್ಕೊಂಡಿದ್ದಾನ? ಅಲ್ಲ ಕಣೆ, ಒಂದು ಮಾತು ನನಗೆ ಕೇಳಿ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ನೀನು ಫೋನ್ ಏನು ಸತ್ ಹೋಗಿತ್ತ? ಅಯ್ಯೋ, ನಾವೆಲ್ಲಿ ಫೋನಲ್ಲಿ ಮಾತಾಡ್ತೀವಿ? ಈ ಕಡೆಯಿಂದ ನಾನು ಫೋನ್ ಮಾಡಿದ್ರೆ ನನಗೆ ಖರ್ಚು ಬೀಳುತ್ತೆ, ಆ ಕಡೆಯಿಂದ ಫೋನ್ ಮಾಡಿದ್ರೆ ನಿಮಗೆ ಖರ್ಚು ಬೀಳುತ್ತೆ. ಹಾಗಾಗಿ ನಾವಿಬ್ರು ಫೋನಲ್ಲಿ ಮಾತಾಡೋದೇ ಇಲ್ವಲ್ಲ. ಎಲ್ರಿ ಹೋಗ್ತಾಳೆ, ಬರ್ತಾಳೆ ಬಿಡಿ. ಪಾಂಡುರಂಗನ ಮುಖ ನೋಡಿದ್ರೆ ಒಳ್ಳೆ ಒಂಥರ ಕಾಣಿಸ್ತಾನೆ. ಅಯ್ಯೋ, ನೀ ಮಾಡೋದು ಒಂದ ಎರಡ? ಮನೇಲಿರೋ ಬೆಲೆ ಬಾಳೋ ಒಡವೆನೆಲ್ಲ ಹಾಕಿ ಕಳ್ಸಿದ್ಯಲ್ಲ. ಹಾ ಬಿಡಲ್ಲ, ಇಲ್ಲಿಂದ ಹೋಗೋದಕ್ಕೆ ಇರೋದು ಒಂದೇ ದಾರಿ, ಹಿಡಿತೀನಿ, ನೋಡ್ತಾ ಇರೋ. ಅಯ್ಯೋ, ಆ ಧನಶೇಖರ ಬರ್ತಿದ್ದಾನೆ, ಗ್ಯಾರಂಟಿ ನಮ್ಮನ್ನ ಹೇಳ್ಕೊಂಡು ಹೋಗ್ತಾನೆ. ಹಾಳಾದ ರಸ್ತೆಯಲ್ಲಿ ಆಟೋನೂ ಇಲ್ಲ, ಎತ್ತಿನ ಗಾಡಿನೂ ಇಲ್ಲ, ಏನಪ್ಪ ಮಾಡೋದು? ಇಲ್ಲಿಂದ 3 ಕಿಲೋಮೀಟರ್ ಹೋದ್ರೆ ಅಲ್ಲಿ ಮೈನ್ ರೋಡ್ ಇದೆ, ಅಲ್ಲಿ ಆಟೋ ಸಿಗುತ್ತೆ. ಪ್ರೇಮ, ನೀನೇನು ಯೋಚನೆ ಮಾಡಬೇಡ, ಮಾರ್ದಡಿ ಬಚ್ಚಿಟ್ಕೋ, ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ. ಏನ್ ಸ್ವಾಮಿ, ಈ ರಸ್ತೆನಲ್ಲಿ ಒಂದು ಹುಡುಗ ಒಂದು ಹುಡುಗಿ ಹೋಗಿದ್ದೇನಾದ್ರೂ ನೋಡ್ದ್ಯಾ? ಹೌದೌದು, ಈ ಕಡೆನೆ ಹೋದ್ರು. ಹುಡುಗಿ ಬೆಳ್ಳಗಿದ್ಲು, ಉಳ್ಳಗಿದ್ಲು, ಒಡವೆ ಹಾಕೊಂಡಿದ್ಲು, ಹಸಿರು ಕಲರ್ ಸೀರೆ ಉಟ್ಕೊಂಡಿದ್ಲು. ಅವಳ ಬೇಕಾಗಿರೋದು. ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ಲು. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ನನ್ನ ಸ್ನೇಹಿತರೊಬ್ರು ಸಾವುಕಾರರು, ಅವ್ರ ಮನೆ ರೈಡ್ ಆಗ್ತಾ ಇದೆ. ಅವ್ರ ಮನೆಯಲ್ಲಿರೋ ಚಿನ್ನ ಬೆಳ್ಳಿ ಎಲ್ಲ ತಂದು ಇಲ್ಲಿ ಮುಚ್ಚಿಟ್ಟಿದ್ದಾರೆ. 50 ಲಕ್ಷ ರೂಪಾಯಿ ಒಡವೆ ಇದೆ, ನಾನು ಸಂಜೆ ಬರ್ತೀನಿ, ನೀನು ಕಾಯ್ತಾ ಇರು ಅಂತ ಹೇಳಿದ್ದಾರೆ. ಅದಕ್ಕೆ ಇದಕ್ಕೂ ಹೋಗದೆ ಇಲ್ಲೇ ಕೂತಿದ್ದೀನಿ. ನಾನು ಬೈಕ್ ಕೊಡ್ತೀನಿ, ಆ ಹುಡುಗಿನ ಕರ್ಕೊಂಡು ಬರ್ತೀಯಾ? ಈ ಟವೆಲು ತುಂಬಾ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ನೋಡು, ನಾನು ಬೈಕ್ ತಗೊಂಡೋಗಿ ಆ ಹುಡುಗಿನ ನೀನು ಕರ್ಕೊಂಡು ಬಂದ್ರೆ ನಿನಗೆ 10,000 ರೂಪಾಯಿ ಕೊಡ್ತೀನಿ. ಮತ್ತೆ ಇದಕ್ಕೆ ನಾನು ಕಾವಲಿರ್ತೀನಿ, ಏನು ಯೋಚನೆ ಮಾಡಬೇಡ. ಬೈಕು ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ತೊಳ್ಕೊಂಡು ಹೋಗ್ಲಾ? ಹೆಂಗಾದ್ರೂ ಹೋಗು, ಬೇಗ ಬಾ ಅಷ್ಟೇ. ಈ ಟವಲ್ ಹುಷಾರ, ಮುಟ್ಟಲ್ಲ ಅಂದಿನಿ. 4 ಸಲ ಕಿಕ್ ಕೊಡಿ, ಸ್ಟಾರ್ಟ್ ಆಗತ್ತೆ. ಹೋಗೋಗು. ಧನಶೇಖರ, ಅದೃಷ್ಟ ಅಂದ್ರೆ ನಿಂದೆ ಕಣ. ಯಾವನು ಪೆಕ್ರ 50 ಲಕ್ಷ ರೂಪಾಯಿ ಒಡವೆನ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ ಅಂತ ತಗೊಂಡ್ ಬಂದು ಇಲ್ಲಿ ಇಟ್ಟಿದ್ದಾನೆ. ಈ ಪೆಕ್ರ ಬೈಕ್ ಕೊಟ್ಟ ತಕ್ಷಣ 50 ಲಕ್ಷ ರೂಪಾಯಿ ಒಡವೆನ ಬಿಟ್ಟು ಹೊರಟೆ ಹೋದ. ನನಗೆ 2 ಲಾಭ, ಓಡೋಗಿರೋ ಪ್ರೇಮ ವಾಪಸ್ ಸಿಗ್ತಾಳೆ, ಜೊತೆಗೆ 50 ಲಕ್ಷ ರೂಪಾಯಿ ಒಡವೆ ನಂದಾಗತ್ತೆ. ಜಲ್ಲಿ ಕಲ್ಲೇ ಸಿಗ್ತಾ ಇದೆ, ಒಡವೆನೇ ಸಿಗ್ತಾ ಇಲ್ಲ. ನಾನು ಅವನಿಗೆ ಫೂಲ್ ಮಾಡಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ನನ್ನ ಮಗ ನನಗೆ ಫೂಲ್ ಮಾಡ್ಬಿಟ್ಟ. ನನ್ನ ಬೈಕು ಬೇರೆ ಹೋಯ್ತಲ್ಲಪ್ಪ. ಅಯ್ಯೋ, ಬಾ 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 ಬಾ, ಇದೆ ನಮ್ಮ ಮನೆ. ಅಭಿ, ಯಾರೀ ಹುಡುಗಿ? ನೋಡೋದಕ್ಕೆ ಮದ್ವೆ ಎಂಟರ ಇದ್ದಾಳೆ. ಹೌದ್ರಿ, ಪ್ರೇಮ ಅಂತ ಒಳ್ಳೆ ಹುಡುಗಿ, ಒದ್ದು ಕೊಟ್ಟು ಮದುವೆ ಮಾಡೋಣ ಅಂತ ಕರ್ಕೊಂಡ್ ಬಂದೆ. ಪದ್ದು ಕಮ್ ಫಾಸ್ಟ್. ಹೇಳಿ ಜಾಜಿ ಅವ್ರ. ಪದ್ದು ಪ್ರೇಮ, ಹುಡುಗನ್ ನೋಡಮ್ಮ, ಪದ್ದು ಅಂತ.
ಮದ್ವೆಗಿರೋದ್ ಇವನ? ಹೌದು, ಅವನ ಮದುವೆಗೊಂಡು. ಅಯ್ಯಯ್ಯ, ತಾತನ್ ವಯಸ್ಸಾಗಿದೆ, ಇವನ್ಗೆ ನಾನ್ ಜೋಡಿನ? ಪೊದ್ದಪ್ಪ ಮುದ್ಕಾಗ್ಬಿಟ್ನಾ? ಯಾಕೆ ಪ್ರೇಮ, ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರಾ? ಯಾರವ್ರು? ಕಾರ್ತಿಕ್ ಅಂತ. ನಾನು ಅವನನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ. ಸರಿ ಬಿಡು, ಫೋನ್ ನಂಬರ್ ಕೊಡು, ಅವನ ಕರ್ಸಿ ನಿನ್ ಜೊತೆ ಮದುವೆ ಮಾಡಿಸ್ತೀನಿ. ಪ್ರೇಮ, ಕೊನೆಗೂ ಅಲ್ಲಿಂದ ತಪ್ಸ್ಕೊಂಡ್ಬಿಟ್ಟೆ ಅಲ್ವಾ? ಈ ಅಣ್ಣನೇ ನನ್ನನ್ನು ಕರ್ಕೊಂಡ್ ಬಂದಿದ್ದು. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮಿಬ್ರು ಮದುವೆನ ನಾನು ಮಾಡಿಸ್ತೀನಿ. ಈಗಿನ ಕಾಲದಲ್ಲಿ ಇಂಥ ಹುಡುಗಿಯರು ಸಿಗೋದೇ ಕಷ್ಟ. ಅಭಿ, ಇವ್ರಿಬ್ರಿಗೂ ಮ್ಯಾರೇಜ್ ಮಾಡಿಸೋ ಕ್ರೆಡಿಟ್ ನಾನೇ ತಗೋತೀನಿ. ಯಾರು ತಗೊಳ್ಳಿ, ಮೊದ್ಲು ಇವಳಿಗೆ ಮದುವೆ ಮಾಡಿಸಿ. ಜಸ್ಟ್ ಮಿನಿಟ್. ಹಲೋ ಧನಶೇಖರ, ನೀನು ಯಾವ ಮನೆಗೆ ಬಂದು ಚಾಪೆ ದಿಂಬು ಬಟ್ಟೆ ದುಡ್ಡನ್ನೆಲ್ಲ ತಗೊಂಡು ಹೋದ್ಯೋ, ಅದೇ ಮನೆಯಲ್ಲಿ ಪ್ರೇಮನ ಮದುವೆ ಆಗ್ತಾ ಇದೆ, ಬಂದು ನೋಡ್ಕೊಂಡು ಹೋಗ. ಪ್ರೇಮನ್ ಮದ್ವೆ ಆಗೇ ಹೋಯ್ತಾ? ಇವ್ರಪ್ಪ ನನ್ನ ಹತ್ರ 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ. 1 ಲಕ್ಷ ಸಾಲ ಕೊಡ್ಬೇಕು ಅಂತ ಇವಳನ್ನ ಜೀತದಾಡು ತರ ಇಟ್ಕೊಂಡಿದ್ಯಾ? ಈ ವಿಷಯ ಏನಾದ್ರೂ ಸರ್ಕಾರ ಗೊತ್ತಾದ್ರೆ 14 ವರ್ಷ ನಿನ್ನನ್ನು ವಾಳ್ ತಳ್ಬಿಡ್ತಾರೆ. ಅಭಿ, ಮೊದಲು ಈ ಧನಶೇಖರನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ರಿ. ಅಯ್ಯಯ್ಯೋ, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ಪ್ರೇಮ ಮೈ ಮೇಲೆ ಹಾಕೊಂಡ್ರೆ ನಮ್ಮ ಮನೆ ಒಡವೆ ಕೊಡ್ಸಿ, ಅದನ್ನ ತಗೊಂಡು ಹೊರಟೋಗ್ತೇನೆ. ಅದ್ ಹೇಗೆ ಕೊಡಕ್ಕಾಗತ್ತೆ? ಇಷ್ಟು ವರ್ಷ ದುಡ್ಸ್ಕೊಂಡಿಲ್ವಾ? ನೀನೇ ಮುಯಿ ಅಂತ ಓದಿಸ್ಬೇಕು. ಒಚ್ಚ ಇವ್ಳು ಮೈ ಮೇಲೆ ಹಾಕೊಂಡ್ರ ಒಡವೆ ನಾನು ಹೆಂಡ್ತಿದ್ದು. ಮುಚ್ಚೋ ಬಾಯಿ. ಯಾರ ಹತ್ರ ಬಿಟ್ಟಿದ್ಯಾ ಮೆಟ್ರೋ ರೈಲ್ನ? ಅಲ್ಲಿ ಇಲ್ಲಿ ಹೊಡ್ಕೊಂಡ್ ಬಂದಿರೋ ಒಡವೆ ತಾನೇ ಇದು. ಬಂದು ಕೊಡ್ತೀನಿ ಅಂತ ನನ್ನ ಹತ್ರ 2,000 ರೂಪಾಯಿ ಕಿತ್ಕೊಂಡು ಹೋಗಿಲ್ಲ, ಅದನ್ನೇ ಮುಯ್ಯಿ ಅಂತ ಓದ್ಸು. ಓದ್ತಾ ಇಲ್ಲ, 2 ಬಿಡ್ಲ. ತಗೊಳಮ್ಮ, ನಿನ್ ದೇವ್ರ ಒಳ್ಳೇದ್ ಮಾಡ್ರಿ. ನನ್ನ ಬೈಕು ಹೊರಗಡೆ ನಿಲ್ಸಿದೀನಿ, ತೊಳ್ಕೊಂಡು ಹೋಗ. ಎದ್ದ ಕಡೆ ಇನ್ಯಾರಿಗಾದ್ರೂ ಮೋಸ ಮಾಡಿದ್ದು ನನಗೆ ಗೊತ್ತಾದ್ರೆ 14 ವರ್ಷ ಒಳಗೆ ತೋರಿಸ್ಬಿಡ್ತೀನಿ. ಹೋಗ ಹೋಗ ಹೋಗ. ಲೇ ಪಾಂಡುರಂಗ, ಊರವ್ರಿಗೆಲ್ಲ ಮದುವೆ ಮಾಡಿಸ್ತಾ ಇದ್ಯಾ, ನನ್ನ ಮದುವೆ ಯಾವಾಗ್ಲೂ ಮಾಡಿಸ್ತೀಯ? ಯೋಚನೆ ಮಾಡ್ಬೇಡಪ್ಪದು, ನಿನ್ನನ್ನು ಮದುವೆ ಆಗೋ ಹುಡುಗಿ ಎಲ್ಲೋ ಒಂದ್ ಕಡೆ ಇದ್ದಾಳೆ. ಪದ್ದು, ನಮ್ ಪೈಕಲ್ಲಿ ಸುಬ್ಬಿ ಅಂತ ಒಬ್ಳಿದಾಳೆ. ನೀನು ಅಂದ್ರೆ ಅವಳನ್ನ ನಾನ್ ಮದ್ವೆಗೆ ಒಪ್ಪಿಸ್ತೀನಿ. ಸುಂದ್ರಿ ಸುಬ್ಬಿಗೆ ಎಷ್ಟು ವಯಸ್ಸು? ಬರೀ 65.